ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ಈಗ ಇದು ಸರಸ್ವತಿ ಅವರ ಆತ್ಮಚರಿತ್ರೆಯಾಗಿರ್ತಕ್ಕಂತಹ ಆ ಒಂದು ವಿಚಾರದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಹಾಗಾಗಿ ಆಗಲೇ ನಾನು ಮೊದಲನೇ ಭಾಗದಲ್ಲಿ ಕೆಲವೊಂದು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ದೆ ಅಂತಕ್ಕಂಥದ್ದು. ಉದಾಹರಣೆಗೆ ಇಲ್ಲಿ ತಂದೆ ಏನ್ ಮಾಡ್ತಾ ಇದಾರೆ, ಮಗಳ ಕೇಸನ್ನ ಗೆಲ್ಲಲು ಯಾವ ರೀತಿ ಶ್ರಮವನ್ನ ಪಡ್ತಾ ಇದ್ರು ಅಂತಕ್ಕಂಥದ್ದು ನೋಡಿ. ಅವರ ಆತ್ಮಚರಿತ್ರೆ ಈಗೇನು ಮಾಡಿರಿ ಅನ್ನುವಂತಹ ಒಂದು ಸಂಘರ್ಷದ ಬಗ್ಗೆ ನಾವು ಹಿಂದಿನ ತರಗತಿಯಲ್ಲಿ ಚರ್ಚೆ ಮಾಡಿದೆ. ಈಗ ಭಾಗ 2ರಲ್ಲಿ ನಾನು ಇಲ್ಲೊಂದು ಪ್ರಶ್ನೆಯನ್ನು ತೆಗೆದುಕೊಂಡಿದ್ದೀನಿ. ಏನ ಪ್ರಶ್ನೆ ಅಂತಂದ್ರೆ ಇಲ್ಲಿ ನಿರೂಪಕಿಯರನ್ನ ನಾವು ಯಾವ ಒಂದು ವಿಚಾರಕ್ಕೆ ಇಲ್ಲಿ ತನಿಖೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡೋದಾದ್ರೆ, ಹಣದ ದುರುಪಯೋಗ ಎಂದು ನಿರೂಪಕಿಯ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಾಗಿರ್ತಕ್ಕಂಥದ್ದು. ಆ ಹಣದ ದುರುಪಯೋಗ ಅಥವಾ ಕ್ರಿಮಿನಲ್ ಕೇಸ್ ದಾಖಲಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮೇಲಧಿಕಾರಿಗಳನ್ನ ನಿರೂಪಕಿ ಇಲ್ಲಿ ಕಿರುಬ ಅನ್ನುವಂತಹ ಒಂದು ಪದವನ್ನ ಇಟ್ಟು ಅವರಿಗೆ ಹೋಲಿಕೆ ಮಾಡಿದ್ದಾರೆ. ಈ ಕಿರುಬ ಕಮಿಟಿಯ ವಿಚಾರಣೆಯ ಸಂದರ್ಭವನ್ನು ನಾವಿಲ್ಲಿ ಗಮನಿಸಬಹುದು. ನೋಡಿ, ಇನ್ಫಾರ್ಮಲ್ ವಿಚಾರಣೆಗಳ ನಡುವೆ ಫಾರ್ಮಲ್ ಆದಂತಹ ಆಂತರಿಕ ವಿಚಾರಗಳು ನಡೆಯುತ್ತಿದ್ದವು ಅನ್ನುವಂತಹ ವಿಚಾರಗಳು. ಹಾಗೆಯೇ ಅಫಿಷಿಯಲ್ ಈ ಕಿರುಬಗಳ ಕಮಿಟಿ ಈಗ ಒಂದು ವಿಚಾರಣೆಯನ್ನ ಇಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ ಈ ದಿನ ಇಟ್ಕೊಂಡಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ತಾ ಇದಾರಪ್ಪ ಅಂತಂದ್ರೆ, ಅವ್ರು ಒಂದು ಆಪಾದನೆ ಮೊದಲನೇ ಇಲ್ಲಿ ಕಮಿಟಿಯ ಒಂದು ಕಿರುಬ ಯಾವ ಒಂದು ವಿಚಾರವನ್ನ ಅವನು ಹೇಳ್ತಾ ಇದ್ದಾನಪ್ಪ ಅಂತಂದ್ರೆ, ನೋಡಿ, ಆಪಾದನೆ 1ರಲ್ಲಿ ತಿಳಿಸಿರುವಂತೆ ಇಲ್ಲಿ ನಮೂದು ನನ್ನ ಕೈ ಬರಹವಲ್ಲವೆಂದು ದಾಖಲು ಮಾಡಿದರೆ ಇದನ್ನ ತಿಳಿಯುತ್ತೆ ಆ ಕೈ ಬರಹವನ್ನ ಇಂತಹ ಸಾಕ್ಷಿ எழுதி ಅವ್ರ ನಿರೂಪಕಿ ಹೇಳ್ತಾ ಇದಾರೆ, ನಾನು ಎಲ್ಲೋ ಒಂದ್ ಕಡೆ ಈ ಕೈ ಬರಹ ನನ್ನದಲ್ಲ ಅಂತಕ್ಕಂಥದ್ದು. ಹಾಗೇನೆ ಹಣದ ದುರುಪಯೋಗ ಮಾಡಿಕೊಳ್ಳಲು ಆಕೆಯ ಕೈ ಬರಹ ಬದಲಾಯಿಸಿದ್ದರೆ ಅಂತ ಅಲ್ಲಿ ಸಾಕ್ಷಿ ಅಗತ್ಯವಿಲ್ಲ. ಅವರು ಆಪಾದಿತಳಾಗಿ ಇಲ್ಲಿ ಎಲ್ಲೋ ಒಂದ್ ಕಡೆ ಶಾಮೀಲರಾಗಿದ್ದಾರೆ ಅಂತಕ್ಕಂಥ ವಿಚಾರಗಳು ನಡೀತಾ ಇದಾವೆ. ಎರಡನೆಯದಾಗಿ ಇಲ್ಲೆಲ್ಲ ಒಂದ್ ಕಡೆ ನಮೂದನ್ನ ತಪ್ಪಾಗಿ ಕಳೆದಿರುವುದು ಕೆಲಸದ ಒತ್ತಡದಿಂದ ಆದದ್ದು ಅಥವಾ ಅದು ಅತ್ಯಂತ ಕಡಿಮೆ ಮೊತ್ತ ಅಲ್ಲದೆ ನಾನು ಮಾಡಿದ ಮೇಲೆ ಇಲ್ಲಿ ಮೇಲಧಿಕಾರಿಯು ಪರೀಕ್ಷಿಸಬೇಕು. ಅವರು ಇಲ್ಲಿ ಎಲ್ಲ ಒಂದ್ ಕಡೆ ಅವರು ಕೂಡ ಜವಾಬ್ದಾರಿತರಾಗುತ್ತಾರೆ ಅಂತಕ್ಕಂಥದ್ದು. ಈಗೆಲ್ಲ ಇಲ್ಲಿ ಈ ಕೈ ಬರಹ ನನ್ನದಲ್ಲ ಅಥವಾ ನಾನು ಈ ಎಲ್ಲ ಒಂದ್ ಕಡೆ ತಪ್ಪನ್ನ ಮಾಡಿದ್ದ ಅದನ್ನ ಮೇಲಧಿಕಾರಿಗಳು ಕೂಡ ಪರೀಕ್ಷೆ ಮಾಡ್ಬೇಕಾಗಿತ್ತು ಅಂತಕ್ಕಂಥದ್ದು ಆ ವಿಚಾರಣೆಯಲ್ಲಿ ನಿರೂಪಕಿ ಹೇಳ್ತಾ ಇರ್ತಕ್ಕಂಥದ್ದು. ಇಷ್ಟೆಲ್ಲ ಆದ್ಮೇಲೆ ಇಲ್ಲಿ ಸರಿಯಾಗಿ ಇಲ್ಲಿ ಕೇಳಬೇಕಾದದ್ದು ನಿಮ್ಮ ಕರ್ತವ್ಯ. ಕೆಲಸದ ಒತ್ತಡದಿಂದ ನೀವು ಈ ಕಾರಣ ನೀಡುವುದು ಸರಿಯಲ್ಲ ಅಂತಕ್ಕಂಥದ್ದು ಎಲ್ಲ ವಿಚಾರಗಳನ್ನ ಹಾಗೆಯೇ ಸಂಸ್ಥೆಗೆ ನಷ್ಟವನ್ನುಂಟು ಮಾಡಿದ್ದೀರಿ ಅಂತ ವಿಚಾರಣೆಯಲ್ಲಿ ಅವರ ಮೇಲೆ ಮತ್ತೊಮ್ಮೆ ಆಪಾದನೆಯನ್ನ ಏರುವಂತಹ ವಿಚಾರಗಳನ್ನ ನಾವಿಲ್ಲಿ ಗಮನಿಸಬಹುದು. ಇಷ್ಟೆಲ್ಲ ಆದ್ಮೇಲೆ ಇದರಲ್ಲಿ ಒಬ್ರು ಇಬ್ರು ಈ ಲಂಚ್ ಬ್ರೇಕ್ ಅಲ್ಲಿ ಕೆಲವೊಂದು ಇನ್ಫಾರ್ಮಲ್ ವಿಚಾರಗಳನ್ನ ಮಾತನಾಡ್ತಾ ಇದ್ದಾರೆ. ಇಲ್ಲಿ ವ್ಯವಸ್ಥಾಪಕರು, ಮ್ಯಾನೇಜರ್ ಹಾಗೆ ಕ್ಯಾಶಿಯರ್ ಇಬ್ಬರು ಸೇರಿ ಎಲ್ಲೋ ಒಂದ್ ಕಡೆ ಹಣವನ್ನ ಒಂದ್ ರೀತಿಯಲ್ಲಿ ತೆಗೆದುಕೊಂಡಿರ್ಬೋದು, ದುರುಪಯೋಗ ಮಾಡ್ಕೊಂಡಿರ್ಬೋದು ಅಂತಕ್ಕಂಥದ್ದು. ಹಾಗೇನೆ ಕಿರುಬ ಇಲ್ಲಿ ಕ್ಯಾಶುಯಲ್ ಆಗಿ ಮಾತನಾಡ್ತಾ ಮನೋರಂಜನೆ ಪಡೆಯುತ್ತಿತ್ತು ಅಂತಕ್ಕಂಥದ್ದನ್ನ ಮೇಲಧಿಕಾರಿಯ ಬಗ್ಗೆ ನಿರೂಪಕಿಯವರು ಹೇಳ್ತಾ ಇರ್ತಕ್ಕಂಥದ್ದು. ಒಂದ್ ಕಡೆ ಅವರು ವಿಚಾರಗಳನ್ನ ಹೇಳ್ತಾ ಹೇಗಾಗ್ಬಿಟ್ಟಿದ್ಯಪ್ಪ ಅಂದ್ರೆ ಯಾವ ರೀತಿ ವಿಚಾರಣೆ ಮಾಡ್ತಾ ಇದಾರೆ ಅಂದ್ರೆ, ಆಪಾದನೆ ಇವತ್ತು ನರಳಾಡುತ್ತಿರುವಂತಹ ಜನರೆದುರು ಇಲ್ಲಿ ಅವ್ರು ಏನ್ ಮಾಡ್ತಾರೆ, ಭೂತಗನ್ನಡಿಯನ್ನ ಹಾಕಿ ಸಾಸಿವೆ ಕಾಳಿನಷ್ಟು ತಪ್ಪನ್ನ ಹೆಕ್ಕಿ ಹೆಕ್ಕಿ ತೆಗಿತಾ ಇರ್ತಕ್ಕಂಥದ್ದು. ಸುಮಾರು PhD ಮಾಡಬಹುದಾಗಿತ್ತು ಅಷ್ಟು ವಿಚಾರಗಳನ್ನ ಅವರು ತೆಗೆದಿಡ್ತಿದ್ರು ಅಂತಕ್ಕಂಥದ್ದು ಎಲ್ಲ ಹೇಳ್ತಾ ಇದ್ರು. ಯಾಕೆಂದ್ರೆ ಎಷ್ಟರ ಮಟ್ಟಿಗೆ ಅವರು ತಪ್ಪು ಮಾಡಿಲ್ದೆ ಹೋದ್ರು ಕೂಡ ಇಲ್ಲ ನೀವು ತಪ್ಪು ಮಾಡಿದೀರಾ, ಇದು ಸಾಬೀತಾಗ್ಲೇಬೇಕು ಅನ್ನೋ ಒಂದು ಹಠಕ್ಕೆ ಇಲ್ಲಿ ಅಧಿಕಾರಿಗಳು ಅಥವಾ ಮೇಲಧಿಕಾರಿಗಳು ಇದ್ರು ಅಂತಕ್ಕಂಥದ್ದು. ಇಷ್ಟೆಲ್ಲ ಆದ್ಮೇಲೆ ಒಂದ್ ಬಾರಿ ನಿರೂಪಕಿಯರು ಈಗ ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ, ಮತ್ತೊಮ್ಮೆ ಕೆಲಸಕ್ಕೆ ಆಫೀಸಿಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ತುರ್ತಾಗಿ ಯಾವುದೋ ಒಂದು ಫೈಲ್ ಸಹಿ ಆಗ್ಬೇಕಾಗಿರುತ್ತೆ ಮೇಲಧಿಕಾರಿ ಹತ್ರ. ಸೀದಾ ಫೈಲ್ ಅನ್ನ ತೆಗೆದುಕೊಂಡು ಹೋಗ್ತಾರೆ. ತೆಗೆದುಕೊಂಡು ಹೋದಾಗ ಅವರು ಮತ್ತೆ ಆ ಕಿರುಬ ಏನ್ ಮಾಡ್ತಾನೆ, ಮತ್ತೊಮ್ಮೆ ಅವ್ರಿಗೆ ಎಲ್ಲ ಒಂದ್ ಕಡೆ ಒಂದ್ ರೀತಿಯಲ್ಲಿ ಡಿಮೋಷನ್ ಆಗ್ಬಿಟ್ಟಿದೆ ಕ್ಲರ್ಕ್ ನಿಂದ ಅಟೆಂಡರ್ಗೆ ಅಂತ ಅವ್ರನ್ನ
ಎಲ್ಲ ಒಂದ್ ಕಡೆ ಛೇಡಿಸ್ತಕ್ಕಂತಹ ಮಾತು. ಯಾಕೆಂದ್ರೆ ಇಲ್ಲಿ ಕ್ಲರ್ಕ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು ನಿರೂಪಕಿ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸಬಹುದು. ಇಲ್ಲ ಸರ್, ಇದು ಸ್ವಲ್ಪ ಅರ್ಜೆಂಟ್ ಬೇಕಾಗಿತ್ತು, ಅದಕ್ಕೋಸ್ಕರ ನಾನೇ ಬಂದಿದ್ದೀನಿ ಅಂತಕ್ಕಂಥದ್ದು. ಸರಿ, ಇಷ್ಟೆಲ್ಲ ಅಲ್ಲ ರೀ, ಫೈಲ್ ಎಲ್ಲ ತಂದ್ಕೊಡ್ತಕ್ಕಂಥದ್ದು, ಅಟೆಂಡ್ರಿ ಕೆಲಸ, ಈ ಕೆಲಸ ನೀವ್ಯಾಕೆ ಮಾಡ್ತಾ ಇದೀರಿ ಅಂತಕ್ಕಂಥದ್ದು. ಇಷ್ಟೆಲ್ಲ ಒಂದ್ ರೀತಿಯಲ್ಲಿ ಮೇಲಧಿಕಾರಿಗಳ ಒಂದು ದರ್ಪವನ್ನ ಅಲ್ಲಿ ತೋರಿಸ್ತಾ ಇದ್ರು ಅಂತಕ್ಕಂಥದ್ದನ್ನ ಗಮನಿಸಬಹುದು. ಹಾಗೇನೆ ಇನ್ನು ಇದು ಅಫಿಷಿಯಲ್, ಅನ್ಅಫಿಷಿಯಲ್, ಕ್ರಿಮಿನಲ್, ಇನ್ಫಾರ್ಮಲ್ ವಿಚಾರಣೆಗಳು ಎಷ್ಟೋ. ಆದ್ರೆ ನಿರೂಪಕಿ ಆ ಲಾಯರ್ ಆಫೀಸ್ಗಳಿಗೆ ಹೋದಂತ ಸಂದರ್ಭದಲ್ಲಿ ಅಲ್ಲೊಂದು ಆ ವಿಚಾರಗಳನ್ನ, ಒಂದು ಘೋಷವಾಕ್ಯವನ್ನ ನೋಡಿರ್ತಾರೆ. ಏನಪ್ಪಾ ಅಂದ್ರೆ, ವಾದ ಮಾಡುವುದೆಂದರೆ ತಪ್ಪು ಹಾದಿಯಲ್ಲಿ ವಿಶ್ವಾಸದಿಂದ ಮುನ್ನಡೆಯುವುದು ಎಂದು ಲಾಯರ್ ಆಫೀಸಿನಲ್ಲಿ ಒಂದು ಬರಹ ಬರೆದಿತ್ತು ಅಂತಕ್ಕಂಥದ್ದು. ಯಾಕೆಂದ್ರೆ ತರ್ಕಗಳು, ಇಲ್ಲಿ ವಾದವನ್ನ ಮಾಡಲೇಬೇಕಾದಂತಹ ಪರಿಸ್ಥಿತಿಗಳು ಇರುತ್ತೆ, ಆ ಸಂದರ್ಭದಲ್ಲಿ ವಾದ ಮಾಡ್ಬೇಕಾಗುತ್ತೆ ಅಂತಕ್ಕಂಥದ್ದನ್ನ ಅಲ್ಲಿ ಹೇಳ್ತಾ ಇತ್ತು. ಹಾಗೇನೆ ಇಲ್ಲಿ ಪ್ರಾಮಾಣಿಕ ಒಂದ್ ರೀತಿಯಲ್ಲಿ ಏನಾಗ್ತಾ ಇದೆಯಪ್ಪ ಅಂತಂದ್ರೆ, ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಸಾಕ್ಷಿಗಳನ್ನ ಕೇಳುವ ವಿಚಾರಣೆಗಳು ಸಾಕ್ಷಿ ಇಲ್ಲದೆ ಪ್ರಾಮಾಣಿಕರಾಗಲಾರದು. ನೋಡಿ, ನಾವೆಷ್ಟೇ ಪ್ರಾಮಾಣಿಕರಾಗಿದ್ದರೂ ಈ ಕಾನೂನು ಹೋರಾಟದಲ್ಲಿ ನಾವು ಎಲ್ಲೋ ಒಂದ್ ಕಡೆ ಸಾಕ್ಷಿಗಳು ಮುಖ್ಯವಾಗುತ್ತವೆ ಅಂತಕ್ಕಂಥದ್ದನ್ನ ಇಲ್ಲಿ ನಿರೂಪಕಿ ಏನೇ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಒಂದು ರೀತಿಯಲ್ಲಿ ನಿರೂಪಕಿಯರ ಒಂದು ಪರಿಸ್ಥಿತಿ ಎಂತಹ ಪರಿಸ್ಥಿತಿ ಆಗಿದೆಯಪ್ಪ ಅಂದ್ರೆ, ಹದ್ದಿನ ಉಗುರಹಡಿಯಲ್ಲಿ ಗುಬ್ಬಚ್ಚಿಯ ಗೋಳಾಟದಂತೆ, ಹದ್ದಿನ ಉಗುರಡಿಯಲ್ಲಿ ಇರೋ ಒಂದ್ ಕಡೆ ಗುಬ್ಬಚ್ಚಿಯ ಹೋರಾಟದಂತೆ ಇವರ ಮನಸ್ಥಿತಿ ಆಗಿದೆ, ಪರಿಸ್ಥಿತಿ. ಹಾಗೆ ಕಣ್ಣೀರು, ಸಂಕಟವೆಲ್ಲ ಇಲ್ಲಿ ಕಿರುಬಗಳಿಗೊಂದು ತಮಾಷೆಯಾಗಿತ್ತು. ಆಂತರಿಕ ವಿಚಾರ ನಡೆದು ವರ್ಷಗಳು ಕಳೆದರೂ ಕೂಡ ಇವರು ಬರ್ಬೇಕಾಗಿರ್ತಕ್ಕಂತಹ ಬಾಕಿ ಸಂಬಳವನ್ನು ಕೂಡ, ಹಣವನ್ನು ಕೂಡ ಕೊಟ್ಟಿರ್ಲಿಲ್ಲ. ಹೇಗಾದ್ರೂ ಮಾಡಿ ನನ್ನನ್ನ ನಿರಪರಾಧಿ ಎಂದು ಪರಿಗಣಿಸಿ ನನ್ನ ಸಂಬಳವನ್ನ ನೀಡಿ ಅಂತ ಗೋಗರಿತಾರೆ. ಆದ್ರೂ ಕೂಡ ಆ ಕಿರುಬಗಳಿಗೆ ಇವರ ನೋವಿನ ಅರ್ಥ ಆಗೋದೇ ಇಲ್ಲ. ಹಾಗೇನೆ ಒಂದ್ ಕಡೆ ಮೇಲಧಿಕಾರಿಗಳ ಹತ್ರ ಅವ್ರೇನ್ ಮಾಡ್ತಾರೆ, ಒಂದ್ ಪುಸ್ತಕವನ್ನ ಬರೀತಾರೆ. ಆ ಒಂದು ಮೇಲಧಿಕಾರಿಯನ್ನ ಭೇಟಿಯಾಗುವಂತ ಸಂದರ್ಭದಲ್ಲಿ ಒಂದು ಪುಸ್ತಕವನ್ನ ಬರೆದುಕೊಂಡು ಆ ಪುಸ್ತಕವನ್ನ ಕಳಿಸ್ತಾರೆ. ಸರಿ, ಒಳಗಡೆ ಕಳಿಸಿ ಅಂತ P1 ಹತ್ರ ಹೇಳಿ ಕಳಿಸ್ತಂತ ಸಂದರ್ಭದಲ್ಲಿ ಒಳಗಡೆ ಹೋಗ್ತಾರೆ. ಏನು ಬಂದಿದ್ದು ಅಂತ ಮತ್ತೆ ಆ ಮೇಲಧಿಕಾರಿಗಳು ಮಾತನಾಡಿದಂತ ಸಂದರ್ಭದಲ್ಲಿ, ನನ್ನ ಫೈಲ್ ಸರ್, ಏನಾಯ್ತು ಸರ್ ನನ್ನ ಫೈಲ್, ಇದು ಏನಾಯ್ತು ಅಂತ ಕೇಳಿದ ಸಂದರ್ಭದಲ್ಲಿ, ಸರಿ ಇಲ್ಲೇ ಇದೆಯಲ್ಲ, ಬೇಕಾ ಕೊಡ್ಲಾ, ತಗೊಂಡೋಗಿ ಅಂತ ಬೇಜವಾಬ್ದಾರಿಯಾದಂತ ಉತ್ತರಗಳನ್ನ ನೀಡ್ತಕ್ಕಂಥದ್ದು. ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಬೇಡ ಅಂತ ಹೇಳಿ ಇವರು ಪದೇ ವಾಪಸ್ ಬರ್ತಕ್ಕಂಥದ್ದು. ಆಗ ಆ ಮೇಲಧಿಕಾರಿಗಳ PA, ಮೇಡಮ್ ನೀವು ರಿಕ್ವೆಸ್ಟ್ ಮಾಡ್ಕೋಬೇಕು, ನಮ್ ತಂದೆ ಕಾಯಿಲೆ ಬಿದ್ದಿದಾರೆ, ಹಾಗೆ ಹೀಗೆ ಅಂತ ಹೇಳ್ತಕ್ಕಂಥದ್ದು. ಯಾವುದಕ್ಕೂ ಮುಲಾಜಿಲ್ಲದೆ ಆ ಅಧಿಕಾರಿಗಳು ಇಲ್ಲಿ ತಲೆ ಕೆಡಿಸ್ಕೊಳ್ತಾ ಇರ್ಲಿಲ್ಲ. ಹಾಗಾದ್ರೆ ಒಂದ್ ರೀತಿಯಲ್ಲಿ ನಿರೂಪಕಿಗೆ ಇಲ್ಲಿ ಏನಾಗ್ತಾ ಇದೆಯಪ್ಪ ಅಂದ್ರೆ, ಪ್ರಾಮಾಣಿಕವಾಗಿ ಅಂತರಂಗದಿಂದ ಹೇಳಿದರೆ ಅದು ತಲುಪುತ್ತೆ ಅಂತ ನಿರೂಪಕರ ತಾಯಿ ಹೇಳಿದ್ರು. ನಾವು ಯಾವುದೇ ಕೆಲಸವನ್ನ ಮಾಡ್ಬೇಕಾದ್ರೆ ಪ್ರಾಮಾಣಿಕತೆ ಅನ್ನೋದು ಮುಖ್ಯ ಅಂತ. ಆದ್ರೆ ಈ ಪ್ರಾಮಾಣಿಕತೆ ಅಂತಕ್ಕಂಥದ್ದು ಇಲ್ಲಿ ಯಾವುದೇ ರೀತಿಯಾದಂತಹ ಕೆಲಸಕ್ಕೆ ಬರೋದಿಲ್ಲ ಅಂತಕ್ಕಂಥದ್ದು ನಿರೂಪಕಿಯವರಿಗೆ ಇಲ್ಲಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಹಾಗಾದ್ರೆ ಏನ್ ಮಾಡೋದು ಯಾಕಂದ್ರೆ ಯಾವುದೇ ಕಾರಣಕ್ಕೂ ಅವರು ಯಾವ ಸಂದರ್ಭದಲ್ಲೂ ಕೂಡ ಸುಳ್ಳನ್ನ ಹೇಳಿರಲಿಲ್ಲ ಅಂತಕ್ಕಂಥದ್ದು. ಯಾಕಂದ್ರೆ ಅವ್ರು ಒಂದೇ ವಿಚಾರ, ನಾನು ಹಣವನ್ನ ದುರುಪಯೋಗವನ್ನ ಪಡ್ಕೊಂಡಿಲ್ಲ ಅಥವಾ ದುರುಪಯೋಗ ಮಾಡಿಲ್ಲ ಅನ್ನೋದೇ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಆದ್ರೆ ಇಲ್ಲೆಲ್ಲ ವಿಚಾರಗಳು ಈಗ ನಿರೂಪಕಿ ನಾನು ನಿರಪರಾಧಿ ಎಂದು ಸಾಬೀತು ಮಾಡುವ ಪ್ರಯತ್ನ. ಏನ್ ಮಾಡೋದು ಹಾಗಾದ್ರೆ? ನೋಡಿ, ಒಂದ್ ರೀತಿಯಲ್ಲಿ ಈಗೇನು ಮಾಡಿರಿ ಇಲ್ಲಿ ಚರ್ಚೆ ನಡೀತಾ ಇದೆ. ನೋಡಿ, ಈಗೇನು ಮಾಡಿರಿ, ಏಕೆ ಇದು ಒಂದು ಚರ್ಚೆ ವಿಚಾರವನ್ನ ನಾವು ನೋಡೋದಾದ್ರೆ, ನೋಡಿ, ನಂಬಿ ಅರಸುವವರು ಒಂದು ಕಡೆ, ನೋಡಿ ಮನುಷ್ಯನ ಬದುಕು ಹೇಗಿದೆಯಪ್ಪ ಅಂದ್ರೆ, ಒಂದು ಕಡೆ ಇಲ್ಲಿ ನಂಬಿ ಅರಸುವವರು ಒಂದು ಕಡೆ, ಹಳ್ಳಕ್ಕೆ ಕೆಡವಿ ಕಲ್ಲೆಸೆಯುವವರು ಮತ್ತೊಂದು ಕಡೆ. ಅರಸುವವರಿಗೆ ಬದುಕಬೇಕು ಅಥವಾ ಮೋಸ ಮಾಡುವವರ ನಡುವೆ ಅರಸುವವರ ದಾಖಲೆಗಳು ಒಳಗೆ ಬಾರರು. ನೋಡಿ, ಎಷ್ಟೊಂದು ಜನ ನಮ್ಮನ್ನ ಅರಸ್ತಾ ಇರ್ತಾರೆ, ಗೌರವಿಸ್ತಾ ಇರ್ತಾರೆ, ಪ್ರೀತಿಸ್ತಾ ಇರ್ತಾರೆ. ಕೆಲವರು ಈ ಮೋಸ ಮಾಡುವವರ ಎದುರು ಈ ಅರಸುವವರ ವ್ಯಕ್ತಿಗಳು ಬರೋದೇ ಇಲ್ಲ ಅಂತ. ಎಲ್ಲ ಒಂದ್ ಕಡೆ ನಿರೂಪಕಿಗೆ ಅವರ ಮೇಲೇನೆ ಅವ್ರಿಗೆಲ್ಲ ಒಂದ್ ಕಡೆ ಸಿಟ್ಟು ಬರ್ತಾ ಇತ್ತು. ಒಂದ್ ಕಡೆ ಗೋಳಾಟ.
ನಿಜವಾಗ್ಲೂ ಈ ಹೋರಾಟ ಮಾಡ್ತಾ ಇದ್ದಂಥದ್ದು ಅಪ್ಪ. ಆದ್ರೆ ಎಲ್ಲೋ ಒಂದ್ ಕಡೆ ನನಗೆ ಅಪ್ಪನಿಗೆ ನಾನು ತುಂಬಾ ತೊಂದರೆ ಕೊಡ್ತಾ ಇದ್ದೀನಿ ಅಂತ ಅನ್ಕೊಳ್ತಾ ಇರ್ತಕ್ಕಂಥದ್ದು. ಹಾಗೇನೆ ಒಂದ್ ಕಡೆ ಆ ಕೇಸಿನ ಫೈಲ್ ಅನ್ನ ತೆಗಿತಾರೆ. ಆ ಕೇಸಲ್ಲಿ ಕೇಸ್ಗಳು, ಸೆಕ್ಷನ್, ವಾದಗಳು, ಅದ್ಯಾವುದೋ ಸೆಕ್ಷನ್ ಪ್ರಕಾರ ನಾನು ನಿರಪರಾಧಿ, ಇನ್ಯಾವುದೋ ಸೆಕ್ಷನ್ ಪ್ರಕಾರ ನಾನು ಅಪರಾಧಿ ಅಂತಕ್ಕಂಥದ್ದು. ಇವೆಲ್ಲವೂ ಅವರ ತಲೆಯನ್ನ ತಿಂತಿದ್ದು ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ಬೋದು. ಇಷ್ಟೆಲ್ಲ ಆದ್ಮೇಲೆ ಒಂದ್ ಕಡೆ ನಾನು ಎಂತಹ ನಾಲಾಯಕ್ ಅಂತ ಅವ್ರಿಗೆ ಅವರೇನೆ ಎಲ್ಲೋ ಒಂದ್ ಕಡೆ ಇಷ್ಟೆಲ್ಲ ಇದ್ರು ನನ್ನ ಸ್ವಾಭಿಮಾನಕ್ಕೆ ಏನು ಕೊರತೆ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ಹೇಳ್ಕೊಂಡು, ಹಾಗೇನೆ ಒಂದ್ ಕಡೆ ಇಷ್ಟೆಲ್ಲ ಬೇಜಾರಾದ್ಮೇಲೆ ತನ್ನ ಗೆಳೆಯರ ಬಳಗಕ್ಕೆ ಬರ್ತಾರೆ ಆ ಗೆಳೆಯರ ಜೊತೆ. ಆ ಸಂದರ್ಭದಲ್ಲಿ ಅಲ್ಲಿ ಎಲ್ಲೋ ಒಂದ್ ಕಡೆ ಆಟ ಆಡೋದು, ಹಾಡು, ಆಟ, ತಮಾಷೆ ಇವನ್ನೆಲ್ಲ ಆದ್ಮೇಲೆ ಮತ್ತೆ ಈ ಒಂದು ಕೇಸು ಎನ್ನುವಂತಹ ಭೂತ ಬೆಂಬಿಡದೆ ಇವರನ್ನ ಅಲ್ಲಿ ಕಾಡ್ತಾ ಇತ್ತು ಅಂತಕ್ಕಂಥದ್ದು. ಕೊನೆಗೆ ಮಾರನೇ ದಿವಸ ಆಫೀಸಿಗೆ ಬರ್ತಾರೆ. ಆಫೀಸಿಗೆ ಬಂದಂತ ಸಂದರ್ಭದಲ್ಲಿ ಪೊಲೀಸರಿಂದ ಒಂದು ನೋಟಿಸ್ ಬಂದಿರುತ್ತೆ. ಆ ನೋಟಿಸ್ ಅಲ್ಲಿ ಮತ್ತೊಮ್ಮೆ ನೀವು ವಿಚಾರಣೆಗೆ ಇಲ್ಲಿ ಏನಪ್ಪಾ ಅಂತಂದ್ರೆ ಹಾಜರಾಗ್ಬೇಕು ಅಂತಕ್ಕಂತಹ ಒಂದು ನೋಟಿಸು. ಅಲ್ಲಿ ಒಂದ್ ಕಡೆ ಇಲ್ಲಿ ಅಪ್ಪಯ್ಯ ಏನ್ ಮಾಡ್ತಾ ಇದಾರೆ ಅಂದ್ರೆ, ವಿಚಾರಣೆಗೆ ಹಾಜರಾಗ್ಬೇಕಾದ್ರೆ ಇಲ್ಲಿ ನಿರೀಕ್ಷಣಾ ಜಾಮೀನನ್ನ ತೆಗೆದುಕೋಬೇಕು ಅಂತಕ್ಕಂಥದ್ದು. ನಿರೀಕ್ಷಣಾ ಜಾಮೀನನ್ನ ತೆಗೆದುಕೊಳ್ದಲೆ ನಾವು ವಿಚಾರಣೆಗೆ ಹಾಜರಾಗುವಂತಿಲ್ಲ ಅಂತಕ್ಕಂಥದ್ದನ್ನ ಅವ್ರ ತಂದೆ ಹೇಳ್ತಕ್ಕಂಥದ್ದು. ಇಷ್ಟೆಲ್ಲ ಆದ್ಮೇಲೆ ಇನ್ನು ಲಾಯರ್ ಅನ್ನ ಕಂಡು ಚಾರ್ಜ್ ಶೀಟ್ ಅನ್ನ ಪಡೆದು ಬೇಲ್ ಅಪ್ಲೈ ಮಾಡ್ಬೇಕು. ಹೀಗೆ ಎಲ್ಲಾ ವಿಚಾರಗಳು. ಕೊನೆಗೆ ಆ ಲಾಯರ್ ಸಿಗ್ಲಿಲ್ಲ. ಅಲ್ಲಿಂದ ಆ ಲಾಯರ್ ಅನ್ನ ಹೈಕೋರ್ಟ್ ಅಲ್ಲಿ ಹುಡ್ಕೊಂಡ್ ಬಂದು ಲಾಯರ್ ಹೇಳ್ತಾರೆ ನನ್ನ ಅಸಿಸ್ಟೆಂಟ್ ಅನ್ನ ಮೀಟ್ ಮಾಡಿ ಅಂತ. ಅಲ್ಲಿಂದ ಹೋಗಿ ಅವ್ರ ಅಸಿಸ್ಟೆಂಟ್ ಅನ್ನ ಮೀಟ್ ಮಾಡಿ, ಅಲ್ಲಿ ಟೈಪಿಸ್ಟ್ ಅವರನ್ನೆಲ್ಲರನ್ನು ಕೂಡ ಮೀಟ್ ಮಾಡಿ ಕೊನೆಗೆ ನಿರೂಪಕಿಯವರು ಏನು ನನಗೆ ಸಮಯವಿಲ್ಲದೆ ಮತ್ತೊಂದು ಕೇಸು ವಾದಿಸಲು ಸಮಯ ಇಲ್ಲ, ನಾನು ಬಿಲ್ಲ ಹೋಗ್ಬೇಕು ಅಂತ ಲಾಯರ್ ಹೇಳ್ದಂತ ಸಂದರ್ಭದಲ್ಲಿ ತೀರಾ ಅವರು ಅಲ್ಲಿ ಬರ್ತಕ್ಕಂಥದ್ದು. ಕೊನೆಗೆ ಅಲ್ಲಿ ಲಾಯರು, ಟೈಪಿಸ್ಟ್, ಜೆರಾಕ್ಸ್, ವಕಾಲತ್ತು, ಚಾರ್ಜ್ ಶೀಟು, ಹೀಗೆ ಅನೇಕ ಎಲ್ಲಾ ಕಡೆಯಲ್ಲೂ ಅರ್ಜಿಯನ್ನ ಹಾಕಿ ವಾರ 10 ದಿನವೂ ಆಗಿತ್ತು. ತಿರುಗಿ ಇವ್ರಿಗೂ ಕೂಡ ಎಲ್ಲೋ ಒಂದ್ ಕಡೆ ಬೇಜಾರಾಗಿ ಹೋಗಿತ್ತು ಜೀವನನೇ. ಇಷ್ಟೆಲ್ಲ ಆದ್ಮೇಲೆ ಹೀಗೆ ಅಪರಿಚಿತರು ಸಂತೆಯೊಳಗೆ ಕಳೆದು ಹೋದಂತೆ ಗೋಳಾಡಬೇಕೆನಿಸಿತ್ತು. ಅವ್ರಿಗೆ ಈ ಎಲ್ಲಾ ವಿಚಾರವನ್ನು ನೋಡಿ ಏನಪ್ಪ ಇದು ದ್ರೋಣಾಚಾರ್ಯನ ಚಕ್ರವ್ಯೂಹ ಒಂದು ದಾರಿ ಇದ್ದಂತಿದೆಯಲ್ಲಪ್ಪ, ಈ ಕೇಸಿಂದ ನಾನು ಹೇಗೆ ಬಚಾವಾಗೋದು, ಹೇಗೆ ನಿರಪರಾಧಿ ಅಂತ ಹೇಳ್ಕೊಳ್ತಕ್ಕಂಥದ್ದು, ಹೇಗೆ ಇದರಿಂದ ಹೊರಗಡೆ ಬರ್ತಕ್ಕಂಥದ್ದು ಈ ಕೇಸಿಂದ ಅಂತಕ್ಕಂಥದ್ದು. ಒಂದ್ ಕಡೆ ಈ ಕಿರುಬಾಗಳು ಏನ್ ಮಾಡ್ಕೊಂಡ್ಬಿಟ್ಟಿದಾರಪ್ಪ ಅಂದ್ರೆ, ಓ ಇಟ್ ಇಸ್ ಪಿಜ್ಜಾ ವಿ ಆರ್ ಈಟಿಂಗ್ ಎನ್ನುತ್ತಿದ್ದಾರೆ. ನನ್ನನ್ನು ಒಂದ್ ರೀತಿ ಪಿಜ್ಜಾ ತರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನನ್ನನ್ನ ವಿಚಾರಣೆಯ ಪೋರ್ಕಿನಲ್ಲಿ ಬಗೆದು ತುಂಡರಿಸಿ ಪಿಜ್ಜಾ ಇಲ್ಲಿ ಮಾಡಿ ತಿಂದು ಬಿಡುತ್ತಿದ್ದಾರೆ ಅಂತಕ್ಕಂಥದ್ದು. ಯಾಕೆ ಅಂತಂದ್ರೆ ಈ ಒಂದು ವಿಚಾರವನ್ನ ನಿರೂಪಕಿ ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ಹಣದ ದುರುಪಯೋಗವಾದ ಈ ಈಗ ಹಣದ ದುರುಪಯೋಗದ ಒಂದು ಆರೋಪದಲ್ಲಿ ನಿರೂಪಕಿಯ ಒಂದು ಮನಸ್ಥಿತಿ ಇಲ್ಲೆಲ್ಲ ಒಂದ್ ಕಡೆ ಈ ರೀತಿ ಆಗಿದೆ. ನೊಂದ ಸ್ಥಿತಿಯನ್ನ ನಾವಿಲ್ಲಿ ಗಮನಿಸಬೇಕಾಗಿದೆ. ಮಾಡಿಲ್ಲದ ತಪ್ಪಿಗೆ ಎಂತಹ ಒಂದು ಪರಿಸ್ಥಿತಿ ಈ ಅಧಿಕಾರಿಗಳ ವರ್ಗ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಮುಂದುವರೆದಂತೆ ಈ ಎಲ್ಲಾ ವಿಚಾರಗಳನ್ನ ಇವರು ನೋಡ್ತಾ ಕೊನೆಗೆ ಈಗ ಅವ್ರೇನ್ ಮಾಡ್ತಾ ಇದಾರೆ, ಬೆಳಗ್ಗೆ ಈಗ ಆ ಬೇಲನ್ನ ತೆಗೆದುಕೊಂಡು ಈಗ ಏನ್ ಮಾಡ್ತಾರೆ ವಿಚಾರಣೆ. ಈಗ ಮತ್ತೆ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಮೇಡಮ್ ತಿರ್ಗಾ ನಿಮ್ಮ ಪಾಯಿಂಟ್ ಮತ್ತೆ ವಿಚಾರಣೆ ಕರೆದ್ರು. ತಿರ್ಗಾ ನಿಮ್ಮ ಪಾಯಿಂಟ್ ಇಲ್ಲಿ ಹೇಳ್ತೀರಲ್ಲ, ಹಿಂಗೆ ಉತ್ತರ ಕೊಟ್ರೆ ನಾವೇನು ಮಾಡಕ್ಕಾಗಲ್ಲ. ನೋಡಿ, ನಾನು ನಿರಪರಾಧಿ, ನಾನು ಒಂದು ಪೈಸೆನೂ ಕೂಡ ತಿಂದಿಲ್ಲ. ನೋಡಿ ನಿರೂಪಕಿಯರ ಮಾತು, ನಾನು ನಿರಪರಾಧಿ, ನಾನು ಒಂದು ಪೈಸೆನೂ ಕೂಡ ತಿಂದಿಲ್ಲ. ದಾಖಲಾತಿಗಳ ಆಚೆಯೂ ನಾನೆಂದು ನೀವು ನೋಡಬೇಕು. ನೋಡಿ, ಬರೀ ದಾಖಲೆಗಳು ಇಲ್ಲಿ ಈ ಕಾನೂನಿನ ಪ್ರಕಾರ ಆಗಿರ್ಬೋದು, ಅಧಿಕಾರಿಗಳ ಪ್ರಕಾರ ಆಗಿರ್ಬೋದು, ಏನಾಗಿದ್ಯಪ್ಪ ಅಂದ್ರೆ, ನೀವು ಮಾತನಾಡುವುದಲ್ಲ ಮೇಡಮ್, ನಿಮ್ಮ ದಾಖಲೆಗಳು ಮಾತನಾಡ್ಬೇಕು ಅಂತಕ್ಕಂಥದ್ದನ್ನ ಹೇಳ್ತಾ ಇರ್ತಕ್ಕಂಥದ್ದು. ಇವೆಲ್ಲವೂ ಕೇಳಿ ಅವ್ರಿಗೆಲ್ಲೋ ಒಂದ್ ಕಡೆ ತಲೆ ಹಿಡಿದಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಇರ್ಬೋದು. ಯಾಕೆಂದ್ರೆ ಒಂದ್ ರೀತಿ ಕ್ರಿಮಿನಲ್ ಕೇಸ್, ಇದು ಕೊನೆ ಕ್ರಿಮಿನಲ್ ಕೇಸ್, ಇದನ್ನ ಏನಾದ್ರೂ ಮಾಡಿ ಗೆಲ್ಲಲೇಬೇಕು ಅಂತಕ್ಕಂಥದ್ದು. ಹೀಗೆ ನಿರೂಪಕಿಯ ತಲೆಯಲ್ಲಿ ಅನೇಕ ಆಲೋಚನೆಗಳು
ಇಲ್ಲಿ ನೂರಾರು ಆಲೋಚನೆಗಳು ಬಂದು, ಸರಿ ಏನಕ್ಕೆ ನಿರೂಪಕಿಯರ ತಲೆಯಲ್ಲಿ ನೂರಾರು ಆಲೋಚನೆಗಳು ಬಂದು ಅಂದ್ರೆ, ಅಲ್ಲಿ ಅಧಿಕಾರಿಗಳು ವಿಚಾರಣೆಗೆ ಕರೆದಿರ್ತಕ್ಕಂತಹ ಅಧಿಕಾರಿಗಳು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಿಮ್ಮ ತಂದೆಯನ್ನ ಕಳಿಸಿ ಹೋಗಿ ಅಂತಕ್ಕಂಥದ್ದು. ಆಗ ನಿರೂಪಕಿ, ಅಯ್ಯೋ ಇವ್ರಿಗೇನಾದ್ರೂ ದುಡ್ಡು ಬೇಕಾಗಿದ್ದಿದ್ರೆ ನನ್ನನ್ನೇ ಕೇಳಿ, ಯಾಕೆ ನಮ್ಮ ತಂದೆಯನ್ನ ಇವರು ಇಲ್ಲಿ ಕರೀರಿ, ಅಥವಾ ನಿಮ್ಮ ತಂದೆಯನ್ನ ನಾವು ನೋಡ್ಬೇಕು, ನಮ್ಮನ್ನ ಭೇಟಿ ಮಾಡಿ ಅಂತ ಹೇಳ್ತಾ ಇದ್ದಾರೆ, ಯಾಕೆ ಈ ರೀತಿ ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ಪ್ರಾಮಾಣಿಕತೆಗೆ ಅರ್ಥನೇ ಇಲ್ವಾ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಅವರು ಹಾಕೊಳ್ತಕ್ಕಂಥದ್ದು. ಇಷ್ಟೆಲ್ಲ ಆದ್ಮೇಲೆ ಇಲ್ಲಿ ನಿರೂಪಕಿಗೆ ಬಿದ್ದಂತಹ ಕನಸಿನ ಸ್ವಾರಸ್ಯವನ್ನ ನೋಡಿದ್ರೆ, ಒಂದ್ ಕಡೆ ಆ ರಸ್ತೆಯಲ್ಲಿ ಅವ್ರ ಪಾಡ್ಗವರು ಧೈರ್ಯವಾಗಿ, ಈ ರಸ್ತೆಯಲ್ಲಿ ನಾನು ಧೈರ್ಯವಾಗಿರ್ಬೇಕು ಅಂತ ಯೋಚಿಸ್ತಾ ಮಲಗಿ ನಿದ್ದೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ, ಇಲ್ಲಿ ಎಲ್ಲೋ ಒಂದ್ ಕಡೆ ಅವರ ತಾಯಿ, ಇಲ್ಲಿ ಅವನ ಹುಡುಗಿ ಅಂತಕ್ಕಂಥ ಇವ್ರ ಮನಸ್ಸಿನಲ್ಲಿ ಒಂದ್ ಕಡೆ ಅವ್ರ ಅಣ್ಣನಿಗೆ ಯಾರೋ ಹೊಡಿತಾ ಇರ್ತಕ್ಕಂಥದ್ದು, ಆ ಅಣ್ಣನನ್ನ ಹೊಡಿತಾ ಇರ್ತಕ್ಕಂಥವ್ರಿಗೆ ಇವ್ರು ಹೋಗಿ ಹೊಡೆದು ಅವ್ರನ್ನ ಅಣ್ಣನನ್ನ ರಕ್ಷಣೆ ಮಾಡ್ತಾ ಇರ್ತಕ್ಕಂಥದ್ದು. ಹೀಗೆ ಎಲ್ಲ ಒಂದ್ ಕಡೆ ಆ ಇವರ ಕನಸಿನ ಲೋಕದಲ್ಲಿ ಒಂದ್ ರೀತಿಲಿ ಭ್ರಮೆಯ ಲೋಕ ಅಂತಾನೆ ಹೇಳ್ಬೋದು. ಹಾಗೇನೆ ಆ ಅಣ್ಣನಿಗೆ ಹೊಡಿತಾ ಇರ್ತಕ್ಕಂಥ ವಿಚಾರದಲ್ಲಿ ಇವ್ರು ಹೋಗಿ ಆ ವ್ಯಕ್ತಿಗಳಿಗೆ ಹೊಡಿತಕ್ಕಂಥದ್ದಾಗಿರ್ಬೋದು. ಹಾಗೇನೆ ಎಲ್ಲ ಒಂದ್ ಕಡೆ ಅವ್ರನ್ನ ಕತ್ತರಿಸಿ ಎಲ್ಲ ಒಂದ್ ಕಡೆ ಈ ನಾಯಿ ನರಿಗಳಿಗೆ ಹಾಕ್ತೀನಿ ಅಂತ ಅಣ್ಣನಿಗೆ ಹೊಡೆದಂತಹ ವ್ಯಕ್ತಿಗಳಿಗೆ ಹೇಳ್ತಾ ಇರ್ತಕ್ಕಂಥದ್ದು. ಇದನ್ನೆಲ್ಲ ನೋಡಿ ಚೀರ್ದಾಗ ಅದು ಕನಸಿನ ಲೋಕ ಆಗಿರ್ತದೆ. ಅವ್ರ ಅಣ್ಣನಿಗೆ ಯಾರು ಕನಸಿನಲ್ಲಿ ಹೊಡಿತಾ ಇದ್ದಾರೆ ಅಂತಕ್ಕಂಥದ್ದು ಕನಸನ್ನ ಕಾಣ್ತಾರೆ. ಇಷ್ಟೆಲ್ಲ ಆದ್ಮೇಲೆ ಕೊನೆಗೆ ಏನ್ ಮಾಡೋದು, ಇದೆಲ್ಲ ಅವರ ಕನಸಿನ ಲೋಕವನ್ನ ನಾವು ಇಲ್ಲಿ ಗಮನಿಸ್ಬೋದು. ಅದರಿಂದ ಮುಂಚೆ ಮತ್ತೆ ನಾವೇನ್ ಮಾಡ್ತಾ ಆದ್ಮೇಲೆ ಅಣ್ಣನಿಗೆ ಫೋನ್ ಮಾಡಿದ್ದು, ಅಣ್ಣ ಮತ್ತೆ ಆ ಫೋನಿನಲ್ಲಿ ಮಾತಾಡಿದ್ದು, ಹೀಗೆ ವಿಚಿತ್ರ. ಯಾಕೆಂದ್ರೆ ಯಾವುದೋ ಒಂದು ಕೆಟ್ಟ ವಿಚಾರಗಳು ನಮ್ಮ ತಲೆಯಲ್ಲಿ ಯೋಚನೆಯನ್ನ ಮಾಡ್ತಾ ಇದ್ರೆ, ಅವು ಯಾವ ರೀತಿ ಮನುಷ್ಯನನ್ನ ಇಲ್ಲಿ ಚಿಂತನೆಯ ಲೋಕಕ್ಕೆ ಕರ್ಕೊಂಡು ಹೋಗ್ತವೆ, ಮತ್ತೆ ಭ್ರಮೆಯ ಲೋಕಕ್ಕೆ ಕರ್ಕೊಂಡು ಹೋಗ್ತವೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಇಷ್ಟೆಲ್ಲ ಆದ್ಮೇಲೆ ಕೊನೆಗೆ ನಿರೂಪಕಿ ಈ ಕನಸಿನಿಂದ ಎದ್ದು ಮನೆಯನ್ನೆಲ್ಲ ಸ್ವಚ್ಛ ಮಾಡ್ತಾರೆ, ಮಧ್ಯರಾತ್ರಿ ಹೇಳ್ತಾರೆ, ಮನೆಯನ್ನ ಸ್ವಚ್ಛ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ಆ ಮ್ಯಾಗಝಿನ್, ಪೇಪರ್ ಎಲ್ಲವೂ ಹೇಗ್ ಬೇಕು ಹಾಗೆ ಬಿದ್ದಿರ್ತವೆ, ಅವನ್ನೆಲ್ಲ ಸರಿಪಡಿಸ್ತಾರೆ. ಕೊನೆಗೆ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ, ಈಗ ಸುಮಾರು 5:30 ಆಗಿದೆ, ಇನ್ನು ಮಲ್ಕೋಬಾರ್ದು ಅಂತ ಅವರು ಯೋಚನೆ ಮಾಡ್ತಾರೆ. ಮತ್ತೆ ಕನಸಿನ ಲೋಕ ಹೇಗೆಂದ್ರೆ, ಯಾವ ರೀತಿ ಅವ್ರಿಗೆ ಕನಸು ಕಾಡ್ತಾ ಇತ್ತಪ್ಪ ಅಂದ್ರೆ, ನಗರದಲ್ಲಿ ಒಂದು ದೊಡ್ಡ ಎತ್ತರವಾದಂತಹ ಇಲ್ಲಿ ಕಟ್ಟಡದ ಮೇಲೆ ನಿಂತು ಅವರು ನಿಂತಿರ್ತಕ್ಕಂಥದ್ದು, ಗಿರ್ರನ್ನು ತಿರುಗ್ತಾ ಇರ್ತಕ್ಕಂಥದ್ದು, ಅಲ್ಲಿ ಅವರ ತಾಯಿ ಬರ್ತಕ್ಕಂಥ ವಿಚಾರ ಆಗಿರ್ಬೋದು. ಇವೆಲ್ಲವನ್ನು ನೋಡ್ತಾ ಕೊನೆಗೆ ಅವ್ರ ತಾಯಿ ಹೇಳ್ತಾ ಇರ್ತಕ್ಕಂಥದ್ದು, ಇದು ಓಪನ್ ಪ್ಲೇಸ್, ಎಲ್ಲ ಒಂದ್ ಕಡೆ ಇಲ್ಲಿಂದ ಹೋಗೋದಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು, ಯಾವುದೋ ಭ್ರಮೆಯ ಲೋಕಗಳು ನಿರೂಪಕಿಯನ್ನ ಕಾಡೋದಕ್ಕೆ ಪ್ರಾರಂಭ ಮಾಡ್ತವೆ. ಒಂದ್ ಕಡೆ ಮಳೆಯಲ್ಲಿ ನೆನೆಬೇಕು ಅಂತ ಅವರು ಆ ಒಂದು ದೊಡ್ಡ ಟೆರೆಸ್ಸಿನ ಮೇಲೆ ಹತ್ತಿರ್ತಕ್ಕಂಥದ್ದು, ಇದೆಲ್ಲ ಈ ಕನಸಿನ ಸ್ವಾರಸ್ಯ ಅಂತ ನಾವು ಗಮನಿಸ್ಬೋದು. ಈಗ ಎಲ್ಲ ಒಂದ್ ಕಡೆ ಈಗ ಏನಪ್ಪಾ ಮಾಡೋದು, ಗಟ್ಟಿಯಾಗಿ ಅವರು ಎಲ್ಲ ಒಂದ್ ಕಡೆ ಜೋರಾಗಿ ಕಿರಿಸ್ತಾ ಇರ್ತಕ್ಕಂಥದ್ದು, ಕಣ್ಮುಚ್ಚಿ ಆರು ಬಿದ್ದರು ಇಲ್ಲಿಂದ ಆರುತ್ತ ದೊಡ್ಡ ಗೋಡೆಗಳು, ಹಾಗೇನೆ ಗೇಟು, ಪೊಲೀಸು, ಕೋರ್ಟು, ಪೊಲೀಸ್ ಸ್ಟೇಷನ್ ಹಿಂದೆ ಬೀಳುತ್ತಾ ಇದ್ವ. ಯಪ್ಪ ಸಿಕ್ದೆ ಅಂತ ಎಷ್ಟು ಎಲ್ಲ ಒಂದ್ ಕಡೆ ಎಲ್ಲಿ ಕಾಡಿಟ್ರಪ್ಪ ನನ್ನನ್ನ, ಈಗೇನ್ ಮಾಡೀರಿ ನೋಡಿ, ನಾನು ಸಿಕ್ತೆ ಅಂತ ನನ್ನನ್ನ ಎಷ್ಟು ಕಾಡ್ಬಿಟ್ರಿ ನೋಡಿ. ಈ ಕನಸು, ಈ ಭ್ರಮೆಯ ಲೋಕದಲ್ಲಿ ಹೇಗೆಲ್ಲ ಅವರನ್ನ ಈ ರೀತಿ ಯಾವುದೋ ಒಂದು ತನ್ನದಲ್ಲದ ತಪ್ಪಿಗೆ ಆ ಒಂದು ಕೇಸು ಅಥವಾ ಹಣದ ದುರುಪಯೋಗದ ಕೇಸಿನಿಂದ ಲೇಖಕಿಯರ ಮನಸ್ಥಿತಿ ಹೇಗಾಗಿತ್ತು ಅನ್ನೋದನ್ನ ಈ ಒಂದು ಇದ್ರಲ್ಲಿ ಈಗೇನು ಮಾಡಿರಿ ಸಂಘರ್ಷ ಅನ್ನುವಂತಹ ಈ ಆತ್ಮಚರಿತ್ರೆಯ ಒಂದು ಆಯ್ದ ಭಾಗದ ವಿಚಾರದಲ್ಲಿ ಈ ಸಂಘರ್ಷದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾನು ತಿಳಿಸಿದ್ದೀನಿ. ಭಾಗ 1 ಕೂಡ ಇದೆ, ಭಾಗ 2 ಇವಾಗ ಹೇಳಿದ್ದೀನಿ. ಹಾಗಾಗಿ ಇದು ನಿಮ್ಗೆ ಪರೀಕ್ಷೆಗೆ 6ರಿಂದ 8 ಅಂಕಗಳಿಗೆ ಕೇಳ್ತಕ್ಕಂಥದ್ದು. ಹಾಗಾಗಿ ಎಲ್ರು ಕೂಡ ಚೆನ್ನಾಗಿ ಓದಿ ಅಂತ ಹೇಳ್ತಾ ಭಗವಂತ ನಿಮ್ಗೆಲ್ರಿಗೂ ಒಳ್ಳೇದ್ ಮಾಡ್ಲಿ. ಹಾಗೇನೆ ಇಲ್ಲಿ ನೋಡಿ, ಸರಸ್ವತಿಯವರ ತಂದೆ ಮಗಳ ಕೇಸನ್ನ ಗೆಲ್ಲಲು ಪಟ್ಟ ಶ್ರಮ, ಸರಸ್ವತಿ ಅನುಭವಿಸಿದ ಯಾತನೆ,
ಹಾಗೇನೆ ನಿರೂಪಕಿಗೆ ಬಿದ್ದ ಕನಸಿನ ಸ್ವಾರಸ್ಯ ಆಗಿರ್ಬೋದು, ಸರಸ್ವತಿಯವರು ಆಫೀಸಿನಲ್ಲಿ ಅನುಭವಿಸಿದ ಮಾನಸಿಕ ಯಾತನೆಗಳಾಗಿರ್ಬೋದು, ಹಾಗೇನೆ ನಿರೂಪಕಿ ಇಲ್ಲಿ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಮೇಲಧಿಕಾರಿಗಳನ್ನ ಕಿರುಬ ಅಂತ ಹೇಗೆ ಕರೀತಾ ಇದ್ರು, ಅದ್ರ ಎಲ್ಲ ವಿಚಾರಗಳನ್ನ ನಾನು ಚರ್ಚೆ ಮಾಡಿದ್ದೀನಿ. ಹಾಗೇನೆ ನನ್ನ ಚಾನೆಲ್ ಅಲ್ಲಿ ನೀವು ವಿಸಿಟ್ ಕೊಟ್ರೆ 2 ವರ್ಷದ 2022 2023 ಪತ್ರಿಕೆಗಳು ಕೂಡ ಇವೆ. ಎಲ್ರು ಓದಿ ಇದನ್ನ ಕೇಳಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಎಲ್ರು ಒಳ್ಳೆ ಅಂಕವನ್ನ ಪಡ್ಕೊಳ್ಳಿ ಅನ್ನೋದೇ ನನ್ನ ತರಗತಿಯ ಉದ್ದೇಶ. ಹಾಗಾಗಿ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಇಷ್ಟೆಲ್ಲ ಕೇಳು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಅದೆಲ್ಲ ಭಗವಂತನಿಗೆ ಬಿಟ್ಟದ್ದು ಅಂತಕ್ಕಂಥದ್ದು. ಹಾಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಕೂಡ ಹೇಳಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ.